ಈಜೋಕ್ ಹೋಗಿದ್ದಂಥ ಇಬ್ಬರು ಬಾಲಕರು ಜೀವವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಬೆಳಗಾವಿಯ ದಕ್ಷಿಣ ಕಾಶಿ ಕಪಿಲೇಶ್ವರ ಹೊಂಡದಲ್ಲಿ ನಡೆದಿರುವಂತಹ ದುರಂತ ಇದು. 7 ವರ್ಷದ ಶಿವಂ ಪರಶುರಾಮ್ ಸುಂದೀಕರ್ ಮೃತ ಬಾಲಕ, ಮತ್ತೋರ್ವ ಬಾಲಕ 11 ವರ್ಷದ ಪರಶುರಾಮ್ ರಾಜು ನೀಲಜಕ್ಕರ್ ಈತ ಕೂಡ ಜೀವ ಕಳ್ಕೊಂಡಿದ್ದಾನೆ. ಈಜೋಕೆ ಹೋಗಿದ್ದಂಥ ಇಬ್ಬರು ಮಕ್ಕಳ ಪೈಕಿ ಒಬ್ಬನ ಮೃತದೇಹ ಪತ್ತೆಯಾಗಿದೆ. ತಲೆಗೆ ಗಂಭೀರವಾಗಿ ಕಲ್ಲಿನ ಏಟು ಬಿದ್ದಂತಹ ಹಿನ್ನೆಲೆಯಲ್ಲಿ ಶಿವಂ ಜೀವ ಕಳ್ಕೊಂಡಿದ್ದಾನೆ. ಮತ್ತೋರ್ವ ಬಾಲಕ ಪರಶುರಾಮ್ ಮೃತದೇಹಕ್ಕಾಗಿ ಸದ್ಯ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಅಗ್ನಿಶಾಮಕ ಎಸ್ಡಿಆರ್ಎಫ್ ಸಿಬ್ಬಂದಿ ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ಗ್ರಾಮದಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಜೀವವನ್ನು ಕಳ್ಕೊಂಡಂತಹ ಆ ಮುದ್ದಾದ ಇಬ್ಬರು ಮಕ್ಕಳನ್ನ ಗಮನಿಸ್ತಾ ಇದ್ದೀರಿ. ಒಬ್ಬಾತ ಪರಶುರಾಮ್ ನೀಲಜಕರ್, ಮತ್ತೊಬ್ಬ ಶಿವಂ ಪರಶುರಾಮ್. ಬೇಸಿಗೆ ರಜೆ, ಅದೇ ಖುಷಿಯ ಮಧ್ಯೆ ಈಜೋಕೆ ಅಂತೇಳಿ ಹೋಗಿದ್ದಾರೆ. ಆದರೆ ಹಾಗೆ ಹೋದವರ ಜೀವನೇ ಹೋಗ್ಬಿಟ್ಟಿದೆ. ಬೆಳಗಾವಿಯ ದಕ್ಷಿಣ ಕಾಶಿ ಕಪಿಲೇಶ್ವರ ಹೊಂಡದಲ್ಲಿ ಬಿದ್ದು ಮಕ್ಕಳು ಸಾವನ್ನಪ್ಪಿರೋದು, ಈಜೋಕೆ ಹೋಗಿದ್ರು ಅನ್ನೋದು ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಆಗಲೇ ಹೇಳಿದಂತೆ ಒಬ್ಬ ಬಾಲಕನ ವಯಸ್ಸು 11 ವರ್ಷ, ಮತ್ತೊಬ್ಬ ಬಾಲಕನ ವಯಸ್ಸು ಕೇವಲ 7 ವರ್ಷ. ಇಷ್ಟು ಸಣ್ಣ ವಯಸ್ಸಿನ ಮಕ್ಕಳು ಕಪಿಲೇಶ್ವರ ಹೊಂಡದ ಬಳಿ ಯಾಕೆ ಹೋಗಿದ್ರು? ಇಬ್ಬರೇ ಹೋಗಿದ್ರಾ? ಜೊತೆಗೆ ಯಾರೂ ಇರ್ಲಿಲ್ವಾ? ಕುಟುಂಬಸ್ಥರು ಇವ್ರ ಜೊತೆಗೆ ಯಾರೂ ಇರ್ಲಿಲ್ವಾ? ಇಷ್ಟು ಸಣ್ಣ ವಯಸ್ಸಿನ ಮಕ್ಕಳು ತಾವಾಗಿಯೇ ಈ ಕಪಿಲೇಶ್ವರ ಹೊಂಡದ ಬಳಿ ಬಂದ್ರ? ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. ಆದರೆ ಆ ಪುಟ್ಟ ಮಕ್ಕಳ ಸಾವು ಪೋಷಕರ ಆಘಾತಕ್ಕೆ ಕಾರಣ ಆಗಿದೆ. ಕಣ್ಮುಂದೆಯೇ ಆಟ ಆಡ್ತಾ ಇದ್ದಂಥ ಮಕ್ಕಳು ಏಕಾಏಕಿ ನೀರಲ್ಲಿ ಬಿದ್ದು ಜೀವ ಕಳ್ಕೊಂಡಿದ್ದಾರೆ. ಸದ್ಯ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಯಾಕಂದ್ರೆ ಮೃತದೇಹ ಸಿಕ್ಕಿರೋದು ಓರ್ವ ಬಾಲಕನದ್ದು ಮಾತ್ರ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾ ಹೋಗ್ತಾರೆ. ನಾಗೇಶ್, ಒಬ್ಬನ ವಯಸ್ಸು 7 ವರ್ಷ, ಮತ್ತೊಬ್ಬ ಬಾಲಕನ ವಯಸ್ಸು 11 ವರ್ಷ. ಇಷ್ಟು ಸಣ್ಣ ವಯಸ್ಸಿನ ಮಕ್ಕಳು ತಾವಾಗಿಯೇ ಹೊಂಡದ ಬಳಿ ಹೋಗಿದ್ರಾ? ಜೊತೆಗೆ ಯಾರೂ ಇರ್ಲಿಲ್ವಾ? ಏನ್ ಮಾಹಿತಿ ಸಿಗ್ತಾ ಇದೆ? ಹೆಂಗಾಗಿದ್ದು ಈ ಘಟನೆ ಅಂತ ಹೇಳಿ? ಹೌದು, ಏನಂತಂದ್ರೆ ಇವತ್ತು ಬೆಳಗಿನ ಜಾವ ಬೆಳಗಾವಿಯ ನಗರದಲ್ಲಿರ್ತಕ್ಕಂಥ ಕಪಿಲೇಶ್ವರ ಕೃಷಿ ಹೊಂಡದಲ್ಲಿ ಕೆಲವು ಜನರು ಕೂಡ 4 ಜನ ಯುವಕರು ಕೂಡ ಅಲ್ಲಿ 3 ವರ್ಷದಿಂದ ನಿರಂತರವಾಗಿ ಈಜಲು ಕೂಡ ಹೋಗ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಇಂದು ಬೆಳಗಿನ ಜಾವ 4 ಜನ ಹೋದಂತ ಸಂದರ್ಭದಲ್ಲಿ ಇನ್ನೇನು ನಮ್ದು ಈ ಸ್ವಿಮ್ಮಿಂಗ್ ಮುಗಿತು, ನಾವು ಹೋಗೋಣ ಅಂತೇಳಿ ರೆಡಿಯಾಗಿ ಕೂತಿರ್ತ ಸಂದರ್ಭದಲ್ಲಿ ಅದರಲ್ಲಿ ಒಬ್ಬ ಹುಡುಗನ ಇನ್ನೊಮ್ಮೆ ಸ್ವಿಮ್ಮಿಂಗ್ ಮಾಡ್ತೇನೆ ಅಂತೇಳಿ ಜಂಪ್ ಮಾಡ್ತಾನೆ. ಈ ಸಂದರ್ಭದಲ್ಲಿ ಈ 4 ಜನ, ಇನ್ನು ಉಳಿದಂತ 4 ಜನ ಕೂಡ ಅದರಲ್ಲಿ ಒಂದು ಗೋಡೆ ಒಂದಿರುತ್ತೆ, ಆ ಗೋಡೆ ಮೇಲೆ ಕುಳಿತುಕೊಂಡು ಸ್ವಿಮ್ಮಿಂಗ್ ಅನ್ನ ನೋಡ್ಬೇಕಂತ ಹೇಳಿ ಕುಳಿತಿರ್ತಾರೆ. ಆದ್ರೆ ಆ ಹುಡುಗ ಸ್ವಿಮ್ಮಿಂಗ್ ಮಾಡಿದಂತ ಸಂದರ್ಭದಲ್ಲಿ ಇನ್ನು ಉಳಿದಂತ 4 ಜನ ಗೋಡೆ ಕೂತಿರ್ತಾರೆ. ಆ ಗೋಡೆ ಕೂಡ ಕುಸಿದು ಏನೊಂದು ಹೊಂಡದಲ್ಲಿ ಬಿದ್ದಿರುವಂತದ್ದು. ಆ ಹೊಂಡದಲ್ಲಿ 4 ಜನ ಈಗ ಕೂತಿರ್ತಾರೆ. ಅದರಲ್ಲಿ ಶಿವಂ ಪರಶುರಾಮ್ ಸುಂಡಿಕರ್ ಹಾಗೂ ಪರಶುರಾಮ್ ರಾಜು ನೀಲಜ್ಕರ್ ಅಂತೇಳಿ ಈ ಇಬ್ರು ಕೂಡ ಒಂದು ಗೋಡೆಯ ಕೆಳಭಾಗದಲ್ಲಿ ಸಿಲುಕಿಕೊಂಡು ನೀರಲ್ಲಿ ಮುಳುಗಿರ್ತಾರೆ. ಆದ್ರೆ ಇನ್ನು ಉಳಿದಂತ ಇಬ್ಬರು ಕೂಡ ಈಜನ್ನ ಸ್ವಿಮ್ಮಿಂಗ್ ನಲ್ಲಿ ಈಜಿ ಅವರು ಪಾರಾಗ್ತಾರೆ. ಆದ್ರೆ ಈ ಶಿವಂ ಮತ್ತು ಪರಶುರಾಮ್ ಕೂಡ ಶಿವಂ 7 ವರ್ಷ ಹಾಗೂ ಪರಶುರಾಮ್ 11 ವರ್ಷದ ಇಬ್ಬರು ಬಾಲಕರು ಕೂಡ ಆ ಕಲ್ಲಿನ ಬುಡಕೆ ಗೋಡೆಯ ಕೆಳಗಡೆ ಸಿಲುಕಿಕೊಂಡು ಸಾವನ್ನಪ್ಪಿರುವಂತದ್ದು. ಸ್ಥಳಕ್ಕೆ ದೌಡಾಯಿಸಿ ಅಗ್ನಿಶಾಮಕ ಆಗಿರ್ಬೋದು ಹಾಗೂ ಎಸ್ಡಿಆರ್ಎಫ್ ತಂಡದಿಂದ ಒಂದು ಪರಿಶೀಲನೆ ಮುಖಾಂತರ ಒಂದು ಕಾರ್ಯಾಚರಣೆ ಮೂಲಕ ಶಿವಮನ್ನ ಹುಡುಗನ್ನ ಕೂಡ ತೆಗೆದಿರ್ತಾರೆ. ಆದ್ರೆ ಅದೇ ಸಂದರ್ಭದಲ್ಲಿ ಪರಶುರಾಮ್ ನೀಲಜ್ಕರ್ ಹುಡುಗ ಇರ್ತಾನೆ. ಆ ಹುಡುಗನ ಕೂಡ ಕೆಲವು ಗಂಟೆಗಳ ಕಾಲ ನಿರಂತರವಾಗಿ ಕಾರ್ಯಾಚರಣೆ ಮೂಲಕ ಆ ಹುಡುಗನನ್ನು ಕೂಡ ತೆಗೆದಿರುವಂತದ್ದು. ಈ ಒಂದು ಘಟನೆ ಕಡೆವಿಜ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.